ನಿನ್ನೆಯಷ್ಟೇ HY ಮೇಟಿಯವರ ರಾಸಲೀಲೆ ಸಿಡಿ ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ತಮ್ಮ ಸ್ಥಾನಕ್ಕೆ ಮೇಟಿ ರಾಜೀನಾಮೆ ಕೊಟ್ಟಿದ್ದಾರೆ. ಮೇಟಿ ಸಚಿವರಾಗಿದ್ದಾಗ ಅವರ ಬಾಗಲಕೋಟೆಯ ನಿವಾಸದ ಮುಂದೆ ಜನರು ಕಾರ್ಯಕರ್ತರಿಂದ ತುಂಬಿರ್ತಾ ಇತ್ತು. ಆದರೆ ಸದ್ಯ ಬಾಗಲಕೋಟೆಯ ನವನಗರದಲ್ಲಿರುವ ಮನೆ ಸಂಪೂರ್ಣ ಬಿಕೋ ಅಂತ ಇದೆ. ಸಾಲದಕ್ಕೆ ಮನೆಗೆ ಬೀಗ ಹಾಕಿದ್ದು, ಮನೆ ಎದುರು ಪೊಲೀಸರನ್ನ ಭದ್ರತೆಗೆ ಅಂತ ನಿಯೋಜಿಸಲಾಗಿದೆ. ಆ ಸ್ಥಳದ ಬಗ್ಗೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಲ್ಲಿಕಾರ್ಜುನ ಹೊಸಮನಿಯಲ್ಲಿ ನಡೆಸಿರುವಂತಹ ವಾಕ್ ಥ್ರೂ ಇಲ್ಲಿದೆ, ನೋಡೋಣ ಬನ್ನಿ. ನಿನ್ನೆಯಷ್ಟೇ HY ಮೇಟಿಯವರ ರಾಸಲೀಲೆ ಸಿಡಿ ಪ್ರಕರಣ ಬಿಡುಗಡೆ ಆದ ಬಳಿಕ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸಿರುವಂಥದ್ದು. ಇವತ್ತಿನ ದಿವಸ ಮುಳುಗಡೆ ನಗರಿ ಬಾಗಲಕೋಟೆಯಲ್ಲಿರ್ತಕ್ಕಂಥ ಅವರ ನವನಗರದಲ್ಲಿರ್ತಕ್ಕಂಥ ಅವರ ಮನೆ ಮುಂದುಗಡೆ ನಾವಿದ್ದೇವೆ. ಇಲ್ಲಿ ಚಿತ್ರಣ ಹೇಗಿದೆ, ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವೀಗ ನೋಡೋಣ. ಪ್ರಮುಖವಾಗಿ ನಾವು ನೋಡ್ಬೋದು, ನವನಗರದಲ್ಲಿರ್ತಕ್ಕಂಥ ಒಂದು ಮನೆಯ ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಈ ಒಂದು ಮನೆಗೆ ಬೀಗವನ್ನು ಹಾಕಿರುವಂಥದ್ದು, ಯಾರೂ ಕೂಡ ಇಲ್ಲಿ ಇಲ್ಲದೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಈ ಒಂದು ಮನೆಯ ಮುಂಭಾಗದಲ್ಲಿ ಇರತಕ್ಕಂಥ ಒಂದು ನಾವು ಬೋರ್ಡನ್ನು ನೋಡ್ಬೋದು. HY ಮೇಟಿ ಸನ್ಮಾನ್ಯ ಅಬಕಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಗಲಕೋಟೆ ಇವತ್ತಿಗೂ ಕೂಡ ಈಗಲೂ ಕೂಡ ಅಂದರೆ ನಿನ್ನೆ ಒಂದು ಏನು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮೇಟಿಯವರು, ಅದಾದ ಬಳಿಕೂ ಕೂಡ ಬೋರ್ಡ್ ಹಾಗೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಪ್ರಮುಖವಾಗಿ ಒಂದೊಮ್ಮೆ ಮೇಟಿಯವರು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ನಿಬಿಡತೆಯಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶವಿದು. ಆದರೆ ನಾವೀಗ ನೋಡ್ಬೋದು, ಈ ಒಂದು ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಸ್ಥಳಗಳನ್ನು ನಾವು ನೋಡಲಾಗಿ ಯಾರೂ ಕೂಡ ಇಲ್ಲಿ ಇರದೇ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಬನಗಟ್ಟುವಂಥ ದೃಶ್ಯವನ್ನು ಮತ್ತು ಬೀಗ ಹಾಕಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಪ್ರಮುಖವಾಗಿ ಈ ಒಂದು ಸ್ಥಳದಲ್ಲೇ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಈ CD ಇದ್ದರೆ ಅದನ್ನು ಸವಾಲು ಹಾಕ್ತಾನೆ, ಅದನ್ನು ಬಿಡುಗಡೆ ಮಾಡಲಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದನ್ನು ನಾವಿಲ್ಲಿ ಸ್ಮರಿಸಬೇಕಾಗುತ್ತೆ. ಅಷ್ಟಲ್ಲದೆ ಈ ಒಂದು ಎಲ್ಲ ಪ್ರದೇಶವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಜನರು ದಿನನಿತ್ಯ ಬರತಕ್ಕಂಥದ್ದು, ಅವರ ಕಾರ್ಯಕರ್ತರು ಕೂಡ ಇಲ್ಲಿ ನೆರೆದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಈಗಿನ ಒಂದು ಸದ್ಯದ ಪರಿಸ್ಥಿತಿ ಪ್ರಕಾರ ಸಂಪೂರ್ಣವಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಜನರು ಕೂಡ ಇಲ್ಲ, ಕಾರ್ಯಕರ್ತರು ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಇನ್ನು ಈ ಒಂದು ಮನೆಯ ಹೊರಭಾಗದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಇನ್ನೊಂದು ಭಾಗದಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಅದನ್ನು ಬಾಗಿಲನ್ನು ಮುಚ್ಚಿರುವಂಥದ್ದು, ಹಾಕಿರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಯಾವುದೇ ರೀತಿಯ ಜನರು ಕೂಡ ಇರದೇ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಇನ್ನು ನಾವು ಈ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ಬೋದು, ಯಾಕಂತಂದರೆ ಈ ಒಂದು ನಿನ್ನೆಯಿಂದಲೂ ಕೂಡ ಈ ಒಂದು ಸಂಪೂರ್ಣವಾಗಿ ಪೊಲೀಸ್ ಭದ್ರತೆಯನ್ನು ಇಲ್ಲಿ ಇಡಲಾಗಿದೆ ಅಂತಲೇ ಹೇಳ್ಬೋದು. ನಾವು ಪ್ರಮುಖವಾಗಿ ಈ ಒಂದು ಮನೆಯ ಹೊರಭಾಗದಲ್ಲಿ ನೋಡ್ಬೋದು, ಇಲ್ಲಿ ಇರ್ತಕ್ಕಂಥ ವ್ಯಾನ್ಗಳು ಈಗ ಸಂಪೂರ್ಣ ಪೊಲೀಸ್ ಬಿಗಿ ಭದ್ರತೆಯನ್ನು ನೀಡುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಅಲ್ಲಿ ಪೊಲೀಸ್ ಭದ್ರತೆ ನೀಡಿರುವಂಥದ್ದು, ಪೊಲೀಸರು ಕೂಡ ಅಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ನಿನ್ನೆ ಒಂದು ಆ ಘಟನಾವಳಿ ಆದ ಬಳಿಕ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಬಾಗಲಕೋಟೆಯಲ್ಲಿರ್ತಕ್ಕಂಥ HY ಮೇಟಿ ಅವರ ಒಂದು ಮನೆಯ ಒಂದು ಸದ್ಯದ ಚಿತ್ರಣ ಅಂತಲೇ ಹೇಳಬೇಕಾಗತ್ತೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸೈಯದ್ ಇನಾಮ್ದಾರ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ಗಾಗಿ.